ಇವತ್ತು ಒಂದು ಸಖತ್ತಾಗಿರೋ ವಿಡಿಯೋ ನಾನು ಮಾಡಿದ್ದೇನೆ. ಏನು ಅಂತ ಡಾಕ್ಟ್ರಿಗೂ ಗೊತ್ತಿಲ್ಲ. ಡಾಕ್ಟ್ರೇ, ಹಾಸ್ಪಿಟ್ಲಿಂದ ಹೊರಗೆ ಬನ್ನಿ. ಎಂತಾಯ್ತು? ಯಾವಾಗ್ಲೂ ನೀವು ಪೇಷಂಟಿಗೆ ಚಾಲೆಂಜ್ ಕೊಡ್ತಾ ಇರ್ತೀರಿ. ಈಗ ನನಗೆ ಚಾಲೆಂಜ್ ಕೂತ್ಕೊಳ್ಳಿ, ಸುಸ್ತಾದ ಸ್ವಲ್ಪ ಬೇಕಾದ್ರೆ ಕೂತ್ಕೊಳ್ಳಿ, ಆರಾಮ್ಸೆ ಬೇಕಾದ್ರೆ ಮಾತಾಡುವ. ಇಲ್ಲ, ಈಗ ಸುಸ್ತು ನೀವು ಆಗ್ತೀರಾ, ಯಾವ್ದು ಹೇಳ್ಬೇಕು ಯಾವ್ದು ಬಿಡ್ಬೇಕು ಹೇಳಿ. ಓಕೆ, ನಮ್ದು ಟ್ರೀಟ್ಮೆಂಟ್ ಸೆಕ್ಷನ್ಗೆ ಕರ್ಕೊಂಡು ಹೋಗ್ತೇನೆ. ಟ್ರೀಟ್ಮೆಂಟ್ ಸೆಕ್ಷನ್ಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅಲ್ಲಿ ಪೇಷಂಟ್ಸ್ ಟ್ರೀಟ್ಮೆಂಟ್ಸ್ ತಗೊಳ್ತಾ ಇದ್ದಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅಬಿ ಕೊಲ್ಲೂರ್ಸ್ ಕ್ಲಿನಿಕ್ ಬೆಂಗಳೂರಲ್ಲಿದ್ದೇನೆ. ಹೆಲ್ತ್, ಡಯಟ್, ಯೋಗ ಈ ತರ ವಿಡಿಯೋ ನೋಡಿ ನೋಡಿ ನಿಮ್ಗೂ ಬೋರ್ ಆಗಿದೆ ಅಲ್ಲ? ನಂಗೆ ಈ ತರ ವಿಡಿಯೋ ಮಾಡಿ ಮಾಡಿ ನಂಗೆ ಸತ್ಯ ಬೋರ್ ಆಗಿದೆ. ತುಂಬಾ ಜನಕ್ಕೆ ಇಲ್ಲಿ ಯಾವ್ದೆಲ್ಲ ಟ್ರೀಟ್ಮೆಂಟ್ ಉಂಟು ಅಂತ ಗೊತ್ತಿಲ್ಲ. ಎಲ್ಲರೂ ಅಂದ್ಕೊಂಡಿದ್ದಾರೆ ದಿಸ್ ಇಸ್ ಓನ್ಲಿ ಫಾರ್ ಮೈಗ್ರೇನ್ ಮತ್ತೆ ವೆಯ್ಟ್ ಲಾಸ್ಗೆ ಅಂತ. ಬಟ್ ಇವತ್ತು ಒಂದು ಸಖತ್ತಾಗಿರೋ ವಿಡಿಯೋ ನಾನು ಮಾಡಿದ್ದೇನೆ. ಏನು ಅಂತ ಡಾಕ್ಟ್ರಿಗೂ ಗೊತ್ತಿಲ್ಲ, ನೀವು ಹೇಳ್ಬೇಡಿ, ಇಟ್ಸ್ ಸರ್ಪ್ರೈಸ್. ಲೆಟ್ಸ್ ಗೋ. ಡಾಕ್ಟ್ರೇ, ಹಾಸ್ಪಿಟ್ಲಿಂದ ಹೊರಗೆ ಬನ್ನಿ. ಎಂತಾಯ್ತು? ಹಾಸ್ಪಿಟ್ಲಿಂದ ಹೊರಗೆ ಬನ್ನಿ ಪ್ಲೀಸ್, ಫಾಲೋ ಮೀ. ಎಂತ ನಾ ಮಾತಾಡ್ಬೇಕಾ ಈಗ? ಏನ್ ಮಾತಾಡ್ಬೇಡಿ, ಸೀದಾ ನನ್ನ ಜೊತೆ ಹಾಸ್ಪಿಟ್ಲಿಂದ ನೀವು ಹೊರಗೆ ಬರ್ಬೇಕೀಗ. ಒಂದು ಚಾಲೆಂಜ್ ಇದು ನಿಮ್ಗೆ ಡಾಕ್ಟ್ರೇ. ಸರಿ ಬನ್ನಿ, ಹೋಗು. ಯಾವಾಗ್ಲೂ ನೀವು ಪೇಷಂಟಿಗೆ ಚಾಲೆಂಜ್ ಕೊಡ್ತಾ ಇರ್ತೀರಿ. ಈಗ ನನಗೆ ಚಾಲೆಂಜ್ ಡಾಕ್ಟ್ರಿಗೆ ಗೊತ್ತಾಗಿದೆ. ಸೊ ಯಾವಾಗ್ಲೂ ನೀವು ಪೇಷಂಟಿಗೆ ಚಾಲೆಂಜ್ ಕೊಡ್ತಾ ಇರ್ತೀರಿ, ಹಾಗೆ ಮಾಡ್ಬೇಕು, ಈ ತರ ಫಾಲೋ ಮಾಡ್ಬೇಕು, ಹೀಗೆ ಮಾಡ್ಬೇಕು ಅಂತ ಹೇಳಿ. ಈಗ ನಿಮ್ಗೆ ಒಂದು ಚಾಲೆಂಜ್. ನಾನೀಗ ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತೀನೋ ಅಲ್ಲಿ ನಿಮ್ಗೆ 1 ನಿಮಿಷ ಟೈಮ್ ಇದೆ. ನಾನು ಅಲ್ಲಿ ಏನ್ ಕ್ವಶನ್ ಕೇಳ್ತೇನೆ ಅದಕ್ಕೆ ನೀವು ಉತ್ತರ ಹೇಳ್ಬೇಕು. ಕರೆಕ್ಟ್ 60 ಸೆಕೆಂಡ್ ಆಗ ನಾನು ಇಲ್ಲಿ ಹೇಳ್ತೇನೆ, ಸೊ ನೀವು ಸ್ಟಾಪ್ ಮಾಡ್ಬೇಕು. ಸರಿ, ಟೈಮ್ ಎಲ್ಲ ಆನ್? ಎಲ್ಲ ಆನ್ ಇದೆ. ಸೊ ಸ್ಟಾರ್ಟ್ ಮಾಡುವ? ಓಕೆ, ಬನ್ನಿ ಹೋಗುವ. ಓಕೆ, ಎಲ್ಲಿಂದ ಶುರು ಮಾಡ್ತೀರಾ? ಯಾಕೆ ಈ ಯೋಗ ಹಾಲ್, ಯೋಗದ ಬೆನಿಫಿಟ್ಸ್ ಅಂದ್ರೆ 1 ಮಿನಿಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಯೋಗ ಹಾಲೆಲ್ಲ ಮೇನ್ ಆಗಿ ಮಾಡಿರುವಂಥದ್ದು ಯಾಕಂತ ಹೇಳಿದ್ರೆ ಇಲ್ಲಿ ಕ್ಲಿನಿಕಲ್ ಯೋಗ. ನನ್ನ ಡ್ರೀಮ್ ಏನಿತ್ತು, ಇಲ್ಲಿ ಕ್ಲಿನಿಕಲ್ ಯೋಗ ಆಗಬೇಕು. ಕಂಪ್ಲೀಟ್ ಆಗಿ ಥೈರಾಯ್ಡ್ ಅವರಿಗೆ ಬೇರೆ ಯೋಗ ಇದೆ, ಅಲ್ಲೊಂದು ಹೈಪರ್ಟೆನ್ಷನ್ ಅವರಿಗೆ ಬೇರೆ ಯೋಗ ಇದೆ, ಅಥವಾ ಡಯಾಬಿಟಿಕ್ ಅವರಿಗೆ ಬೇರೆ ಯೋಗ ಇದೆ, ಬ್ಯಾಕ್ ಪೇನ್ ಅವರಿಗೆ ಬೇರೆ ಯೋಗ ಇದೆ. ಅದನ್ನೆಲ್ಲ ಇಲ್ಲಿ ನಡೆಸಬೇಕು ಅಂತ ಅಂದರೆ, ಮತ್ತು ಅದ್ರ ಜೊತೆನೇ ಸೊ ಮೆಡಿಕಲ್ ರಿಸರ್ಚಸ್ ಏನಿರಲಿ, ಡಾಕ್ಟರ್ ಕೇಸ್ ಡಿಸ್ಕಷನ್ಸ್ ಆಗಿರಲಿ, ಎನಿ ಡಿಸ್ಕಷನ್ಸ್ ರಿಲೇಟೆಡ್ ಟು ದ ಹೆಲ್ತ್, ಸೊ ಕಂಪ್ಲೀಟ್ ಆಗಿ ಎನಿ ಡಿಸೀಸ್ ಬಗ್ಗೆ ಡಿಸ್ಕಷನ್ಸ್ ಇರಲಿ, ಅದನ್ನು ಮಾಡಲಿಕ್ಕೆ ಕಂಪ್ಲೀಟ್ ಕ್ಲಿನಿಕಲ್ ಯೋಗ ಮಾಡಲಿಕ್ಕೆ. ಕಂಪ್ಲೀಟ್ ಕ್ಲಿನಿಕಲ್ ಅಂದರೆ ನಾರ್ಮಲ್ ಜನರಲ್ ಯೋಗಕ್ಕಿಂತ ಜಾಸ್ತಿ ಕ್ಲಿನಿಕಲ್ ಯೋಗ ಯಾವ ಥರ ಹೆಲ್ಪ್ ಆಗುತ್ತೆ, ಅದ್ರ ಮೇಲೆ ಅದಕ್ಕೆ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ಸು ಯಾವ ಥರದ ಮೇಲೆ ಅದ್ರ ಪ್ರಕಾರ ನಡೆಯುತ್ತೆ ಅನ್ನೋದಕ್ಕೆ ಇಲ್ಲಿ ಟ್ರೀಟ್ಮೆಂಟ್ಸನ್ನು ಕೊಡ್ತಾ ಇದ್ದೇವೆ. ಅದ್ರ ಜೊತೆ ಬ್ಯಾಕ್ ಪೇನಿಗೆ ಕೂಡ ಟ್ರೀಟ್ಮೆಂಟ್ಸ್ ಇದೆ. ಮಾರ್ನಿಂಗ್ ನಮ್ಮದು 6 AM ಇಂದ ಅರೌಂಡ್ ಒಂದು 9 AM ತನಕ ಮಾರ್ನಿಂಗ್ ಕಂಪ್ಲೀಟ್ ಆಗಿ ಬ್ಯಾಕ್ ಪೇನಿಗೆ ಟ್ರೀಟ್ಮೆಂಟ್ಸ್ ಆಗುತ್ತೆ. ಬ್ಯಾಕ್ ಪೇನಿಗೆ ಇಲ್ಲಿ ನಾವು ಇಲ್ಲಿ ಇನ್ನೊಂದು ಹೇಳಿದ್ರೆ ಯೋಗ ಹಾಲಲ್ಲೇ ಯೋಗ ಇದು ಪೋಸ್ಚರಲ್ಲೇ ನಾವು ಕೆಲವೊಂದು ಸತಿ ನಾವು ನೀಡಲಿಂಗ್ ಪಿಕ್ಕಿಂಗ್ಸ್ ಎಲ್ಲ ಕೊಟ್ಟು ನಾವು ಯೋಗ ಕೂಡ ಮಾಡ್ತಾ ಇದ್ದೇವೆ ಬ್ಯಾಕ್ ಪೇನ್ಗೋಸ್ಕರ ಯೋಗ. ಅದೇ ರೀತಿ ಬೇರೆ ಡಯಾಬಿಟಿಕ್ ಅವರಿಗೆ ಯೋಗ ಇದೆ, ಮತ್ತು ವೆಯ್ಟ್ ಲಾಸು, ಈಗ ಏನು ಒಬೆಸಿಟಿ ಏನು ಕೇಸಸ್ ಇದೆ ಅವರಿಗೆ ಕೂಡ ಯೋಗ ಇದೆ. ಮತ್ತು ಯೋಗ ಕ್ಲಿನಿಕಲ್ ಯೋಗ ಜೊತೆ ಮಾತ್ರ. ಟೈಮ್ ಮುಗೀತು. ಓಕೆ, ಬನ್ನಿ ನೆಕ್ಸ್ಟ್. ಸೊ ನೆಕ್ಸ್ಟ್ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ನಾನು. ಸೊ ಪ್ರೇಕ್ಷಕರೇ, ನಾವೀಗ ಹೈಡ್ರೋಥೆರಪಿ ರೂಮಲ್ಲಿ ಇದ್ದೇವೆ. ನೋಡಿದ್ರಲ್ಲ, ಒಂದು ಬಾತ್ ಟಬ್. ಇದು ಯಾಕೆ ಇದರಲ್ಲಿ ನೀರು ತುಂಬಿಸಿದ್ದಾರೆ, ಐಸಿದ್ಯಾ? ಸೊ ಇದು ಯಾಕೆ ಅಂತ ಡಾಕ್ಟರ್ ಹತ್ರನೇ ಕೇಳೋಣ. ಡಾಕ್ಟ್ರೇ, ವೈ ದಿಸ್ ರೂಮ್, ಯಾಕೆ? ಸೊ ನಿಮ್ಮ ಟೈಮ್ ಸ್ಟಾರ್ಟ್. ಇದು ಹೈಡ್ರೋಥೆರಪಿ ರೂಮ್. ಹೈಡ್ರೋಥೆರಪಿ ರೂಮಲ್ಲಿ ನಾನು ಹಿಬ್ಬಾತ್ ಟ್ರೀಟ್ಮೆಂಟ್ಸ್ ಅನ್ನ ಇದೆ, ಕ್ರಯೋಥೆರಪಿ ಟ್ರೀಟ್ಮೆಂಟ್ಸ್ ಆಗಲಿ, ಕೋಲ್ಡ್ ಹಿಬ್ಬಾತ್ ಆಗಲಿ, ನ್ಯೂಟ್ರಲ್ ಹಿಬ್ಬಾತ್ ಆಗಲಿ, ಅಲ್ಟರ್ನೇಟ್ ಹಿಬ್ಬಾತ್ ಆಗಲಿ, ಅಂತೆಲ್ಲ ತುಂಬ ಹೈಡ್ರೋಥೆರಪಿ ಏನೇನು ವಾಟರ್ ಟ್ರೀಟ್ಮೆಂಟ್ಸ್ ಎಲ್ಲ ಇದೆ ಅದನ್ನು ನಾನು ಜಾಸ್ತಿ ಇಲ್ಲಿ ಯೂಸ್ ಮಾಡೋದು. ಸೊ ಕೇಳ್ತಾರೆ ವಾಟರ್ ಟ್ರೀಟ್ಮೆಂಟ್ಸ್ ಯಾಕೆ ಅಂತಲ್ಲ, ಜಸ್ಟ್ ಮೇನಾಗಿ ನಾವು ಕೊಡುವಂಥದ್ದು ಏನು ಪ್ರಾಬ್ಲಮ್ಸ್ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದರೆ, ಇಲ್ಲ ಅಂತ ಹೇಳಿದರೆ ಬಾಡಿಯಲ್ಲಿ ಫ್ಯಾಟಿ ಲಿವರ್ಸ್ ಪ್ರಾಬ್ಲಮ್ಸ್ ಇದ್ದರೆ, ಇಲ್ಲಾಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇದ್ದರೆ, ಇಲ್ಲ ಅಂತ ಹೇಳಿದರೆ ಅವರಿಗೆ PCOD ಕಂಡೀಷನ್ಸ್ ಇದ್ದರೆ ಮೇನಾಗಿ, ಇಲ್ಲಾಂದರೆ ಕೆಲವರಿಗೆ ಬ್ಯಾಕ್ ಪೇನ್ಸ್ ಇದ್ದರೆ ಕೂಡ ನಾವು ಈ ಟ್ರೀಟ್ಮೆಂಟ್ಸನ್ನು ಕೊಡ್ತೇವೆ. ಈ ಟ್ರೀಟ್ಮೆಂಟ್ಸ್ ಕೊಡ್ತಾ ಇದ್ದಾಗ ಅಂದರೆ ಒಂದೇ ಸೆಷನ್ಸ್ ಅಲ್ಲ, ಕೆಲವೊಂದು ಸತಿ ಇಂಟಿಗ್ರೇಟಿವ್ ಆಗಿ ಸೆಷನ್ಸ್ ಕೊಡಬೇಕಾಗುತ್ತೆ. ಕಂಡೀಷನ್ಸ್ ನೋಡ್ಕೊಂಡು ಅವರಿಗೆ ಕೋಲ್ಡಾ ಅಥವಾ ವಾಟರು ಯಾವುದು ಹಾಟ್ ವಾಟರ್ಸ್ ಕೊಡಬೇಕಾ, ನ್ಯೂಟ್ರಲ್ ವಾಟರ್ ಕೊಡಬೇಕಾ, ವಾರ್ಮ್ ವಾಟರ್ ಕೊಡಬೇಕಾ, ಅಥವಾ ಕ್ರಯೋಥೆರಪಿ ಕೊಡಬೇಕಾ ಅಂತೆಲ್ಲ ನಾವು ಇದರಿಂದ ನೋಡ್ಕೊಂಡು ಕೊಡ್ತೇವೆ. ಯೂಶಲಿ 10 to 20 ಮಿನಿಟ್ಸ್ ಟ್ರೀಟ್ಮೆಂಟ್ ಸೆಷನ್ ನಡೆಯುವಂಥದ್ದು. ಒಂದ್ಸತಿ ಟ್ರೀಟ್ಮೆಂಟ್ ತೊಗೊಂಡಾದ್ಮೇಲೆ ಬಾಡಿಯಲ್ಲಿ ಟೆಂಪರೇಚರ್ ಚೇಂಜಸ್ ಇರುವಂಥದ್ದು, ಅದ್ರ ಜೊತೆ ಚೇಂಜಸ್ ಆಗ್ತಾ ಹೋಗುವಂಥದ್ದು ಇರುತ್ತೆ. ಅದು ಕರೆಕ್ಟಾಗಿ ಈ ರೀತಿ ಬೇರೆ ಬೇರೆ ಇಲ್ಲಿ ಬೇರೆ ಡೂಷಸ್ ಟ್ರೀಟ್ಮೆಂಟ್ಸ್ ಇರುತ್ತೆ, ಕ್ರಯೋಥೆರಪಿ ಇದೆ. ಇನ್ನೊಂದು ಕ್ರಯೋಥೆರಪಿ ಕೂಡ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ಸನ್ನು ನಡೆಸ್ತಾ ಹೋಗುತ್ತೆ. ಆಯ್ತಾ ಒಂದು? ಹಾಗೆ ಬನ್ನಿ ಹೋಗು. ಸೊ ನೆಕ್ಸ್ಟ್ ಹೋಗೋಣ ನಮಗೆ. ನೆಕ್ಸ್ಟ್ ಎಲ್ಲಿ ಹೋಗೋಣ? ನೆಕ್ಸ್ಟ್ ಇಲ್ಲಿನಾ? ನೆಕ್ಸ್ಟ್ ಆಯುರ್ವೇದ ಮಸಾಜ್. ಸೊ ನಿಮ್ಮ ಕ್ವಶನ್, ಯಾಕೆ ಈ ರೂಮ್ ಮಸಾಜ್ ರೂಮ್, ಯಾಕೆ ಶಿರೋದಾರ, ಮತ್ತೆ ಅಲ್ಲಿ ಒಂದು ಬಾಕ್ಸ್ ಇದೆ ಹಾಟ್ ಸ್ಟೋನ್ ಮಸಾಜ್, ಹಾಟ್ ಸ್ಟೋನ್. ಇದರಲ್ಲಿ ಮೇನ್ ಅಂದರೆ
ಇದು ಯಾಕೆ, ಇದರ ಬೆನಿಫಿಟ್ಸ್ ಏನು ಅಂದರೆ ನಮಗೆ ನೀವು 1 ನಿಮಿಷದೊಳಗಡೆ ನೀವೀಗ ಎಕ್ಸ್ಪ್ಲೇನ್ ಮಾಡಬೇಕು. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವು. ಇಲ್ಲಿ ಮೇನ್ ಆಗಿ ಹೊರದು ಮಸಾಜ್ ರೂಮ್ ಇದು. ಮೇನ್ ಆಗಿ 2 ಮಸಾಜ್ ರೂಮ್ ಇದೆ. 2 ಮಸಾಜ್ ರೂಮಲ್ಲಿ ಕೂಡ ನಡೆಯುವಂಥ ಮಸಾಜ್ ಆಲ್ಮೋಸ್ಟ್ ಸೇಮು. ಹಾಟ್ ಸ್ಟೋನ್ ಮಸಾಜ್ ಆಗಿರಲಿ, ಸ್ವೀಡಿಶ್ ಮೂಮೆಂಟ್ಸ್ ಆಗಲಿ, ಬ್ಯಾಲೆನ್ಸ್ ಮೂಮೆಂಟ್ಸ್ ಆಗಲಿ, ಅಥವಾ ಉದ್ವರ್ತನ ಆಗಲಿ, ಶಿರೋಧಾರ ಆಗಲಿ, ಅದ್ರ ಜೊತೆಗೆ ಸಾಲ್ಟ್ ಮಸಾಜಸ್ ಆಗಿರಲಿ, ಅಥವಾ ಹಾಟ್ ಸ್ಟೋನ್ಸು, ಅಥವಾ ಡೀಪ್ ಟಿಶ್ಯೂ, ಪೌಡರ್ ಮಸಾಜ್, ವೈಬ್ರೋ ಮಸಾಜ್, ಬೇರೆ 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 ಥರ ಮಸಾಜ್ ಉಂಟು. ನಾವು ನಾರ್ಮಲ್ ಆಗಿ ಜನರಲ್ ಸುಮ್ಮನೆ ರಿಲ್ಯಾಕ್ಸೇಷನ್ಸಿಗೆ ಕೊಡೋದಕ್ಕಿಂತಲೇ ಆ್ಯಕ್ಚುಲಿ ಡಿಸೀಸ್ ಪ್ರಾಪರ್ ಏನಾದರೂ ಪ್ರಾಬ್ಲಮ್ಸ್ ಇದೆ ಅದನ್ನು ಟ್ರೀಟ್ ಮಾಡಲಿಕ್ಕೆ ನಾವು ಮಸಾಜಸ್ಸನ್ನು ಯೂಸ್ ಮಾಡುವಂಥದ್ದು. ಸೊ ಕೆಲವೊಂದು ಸತಿ ಬಾಡಿಗೆ ಸರ್ಕ್ಯುಲೇಷನ್ಸಿಗೆ ನಮಗೆ ಮಸಾಜಸ್ ಬೇಕಾಗುತ್ತೆ. ಸೊ ಪ್ರಾಪರಾಗಿ ಏನಿದೆ ನಮ್ಮದು ಟಿಶ್ಯೂ ಏನಿದೆ, ಡೀಪ್ ಟಿಶ್ಯೂ ಮೂಮೆಂಟ್ಸ್ ಆಗಿರಲಿ, ಅಥವಾ ಕೆಲವು ಬ್ಯಾಲೆನ್ಸ್ ಮೂಮೆಂಟ್ಸ್ ಆಗಲಿ, ಸ್ವೀಡಿಶ್ ಮೂಮೆಂಟ್ಸು, ಈ ರೀತಿ ಮಾಡೋದ್ರಿಂದ ಬಾಡಿಲಿರೋ ಮಸಲ್ಸ್ ರಿಲ್ಯಾಕ್ಸೇಷನ್ಸ್ ಆಗಿರುತ್ತೆ. ಬೋನಿ ಅಲೈನ್ಮೆಂಟ್ಸ್ ಇದ್ದರೆ ಅದು ಚೇಂಜ್ ಆಗುತ್ತೆ. ಅದ್ರ ಜೊತೆಗೆ ಪ್ರಾಪರ್ ಸರ್ಕ್ಯುಲೇಷನ್ಸು ಏನು ಸಬ್ಡರ್ಮಲ್ ಸರ್ಕ್ಯುಲೇಷನ್ಸ್ ಏನಿದೆ, ಫ್ಯಾಟ್ ಏನು ಸ್ಟೋರ್ ಆಗಿದೆ ಸಬ್ಡರ್ಮಲ್ ಏರಿಯಾದಲ್ಲಿ ಅದು ಕೂಡ ಕಂಪ್ಲೀಟಾಗಿ ಕ್ಲಿಯರ್ ಆಗಬೇಕು. ಮತ್ತು ಏನೇನು ಚೇಂಜಸ್ ಇದ್ದರೂ ಕೂಡ ನಾವು ಮತ್ತೆ ಕೂಡ ಯೂಸ್ ಮಾಡೋ ಆಯಿಲ್ಸ್ ಕೂಡ ಅಷ್ಟೇ ಪ್ರಾಪರ್ ಆಗಿರೋ ಆಯಿಲ್ಸ್ ಯಾವ್ಯಾವ ಥರ ಅದನ್ನು ಸರ್ಕ್ಯುಲೇಷನ್ಸಿಗೆ ಹೆಲ್ಪ್ ಮಾಡುತ್ತೆ, ಒಂದು ಪೇನ್ ಕಂಡೀಷನ್ಸ್ ಇದೆ ಅದನ್ನು ಕಮ್ಮಿ ಮಾಡುವಂಥದ್ದಾಗಲಿ, ಅದಕ್ಕೆಲ್ಲ ನಾವು ಜಾಸ್ತಿಯಾಗಿ ಈ ಮಸಾಜ್ ಟ್ರೀಟ್ಮೆಂಟ್ಸನ್ನು ಜಾಸ್ತಿಯಾಗಿ ಯೂಸ್ ಮಾಡುವಂಥದ್ದು. ಮುಗೀತು ಟೈಮ್. ಸೊ ನೆಕ್ಸ್ಟ್ ಹೋಗೋಣ. ಸೊ ಇದು ಇನ್ನೊಂದು ಮಸಾಜ್ ರೂಮ್. ಹೌದು. ಅದಕ್ಕೂ ಡಿಫ್ರೆನ್ಸ್ ಏನು ಅಂದರೆ ಹೇಗೆ ನಮ್ಗೆ ಗೊತ್ತಿಲ್ಲ, ನೋಡೋ ಪ್ರೇಕ್ಷಕರಿಗೆ ಗೊತ್ತಿರೋದಿಲ್ಲ. ಎಕ್ಸ್ಪ್ಲೇನ್ ಮಾಡಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವು. ಇಲ್ಲಿ ಮೇನ್ ಆಗಿ ಟ್ರೀಟ್ಮೆಂಟ್ಸ್ ಯಾವ ಥರ ಅಂತ ಹೇಳಿದರೆ ಇದರ ನ್ಯಾಚುರೋಪತಿ ಮಸಾಜಸ್ ಕೊಡ್ತೇವೆ. ನಾನು ಹಾಗೆ ಹೇಳಿದ್ನೆ, ಅಲ್ಲಿ ಕೂಡ ಮೂಮೆಂಟ್ಸ್ ಯಾವ್ದು ಕೊಡ್ತೇವೆ, ಡೀಪ್ ಟಿಶ್ಯೂ ಆಗಲಿ, ಸ್ವೀಡಿಶ್ ಆಗಲಿ, ಬ್ಯಾಲೆನ್ಸ್ ಆಗಲಿ, ಇಲ್ಲಿ ಕೂಡ ಸೇಮ್ ಕೊಡ್ತೇವೆ. ಬಟ್ ಅಲ್ಲಿ ಸ್ವಲ್ಪ ಹೈಟ್ ಸ್ವಲ್ಪ ನಾರ್ಮಲ್ ಸ್ವಲ್ಪ ಮೇಲಿರುತ್ತೆ. ಯೂಶಲಿ ಆಯುರ್ವೇದ ಟೇಬಲ್ಸ್ ಹೈಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅದು ನಮಗೆ ಶಿರೋಧಾರ ಕೊಡುವಾಗ ಆ್ಯಕ್ಚುಲಿ ಸ್ವಲ್ಪ ಈಸಿ ಆಗಲಿ ಅಂತ, ಇಲ್ಲಾಂದರೆ ಅವ್ರಿಗೆ ಪ್ರಾಪರ್ ಆ್ಯಕ್ಷನ್ ಸ್ವಲ್ಪ ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ಹೈಟ್ ಮಾಡಿರ್ತೇವೆ. ಇದನ್ನ ಅಷ್ಟು ಹೈಟ್ ಆಗೋದಂತಿಲ್ಲ. ಯಾಕಂದರೆ ಇದರಲ್ಲಿ ನ್ಯಾಚುರೋಪತಿ ಮಸಾಜಸಲ್ಲಿ ಏನಂತಾರೆ, ಈಗ ಡೀಪ್ ಟಿಶ್ಯೂ ಇಲ್ಲ ಬ್ಯಾಲೆನ್ಸ್ ಕೊಂಡ್ರೆ ನಮ್ಮದು ಪ್ರೆಷರ್ಸ್ ಜಾಸ್ತಿ ಇರುತ್ತೆ. ಅಲ್ಲಿ ನಮಗೆ ಪ್ರೆಷರ್ ಜಾಸ್ತಿ ಅವಶ್ಯಕತೆ ಇರೋದಿಲ್ಲ. ಹಾಟ್ ಸ್ಟೋನಲ್ಲಿ ಅಲ್ಲಿ ಪ್ರೆಷರ್ ಜಾಸ್ತಿ ಇರೋದಿಲ್ಲ, ಬಟ್ ಇಲ್ಲಿ ನಮಗೆ ಪ್ರೆಷರ್ಸ್ ಜಾಸ್ತಿ ಅಪ್ಲೈ ಮಾಡಲಿಕ್ಕೆ ಇರುತ್ತೆ. ಅದರ ಜೊತೆ ಇಲ್ಲಿ ಸೌಂಡ್ಸ್ ಥೆರಪಿಸ್ ಇರುತ್ತೆ, ಮ್ಯೂಸಿಕ್ ಥೆರಪಿಸ್ ಕೊಡಬೇಕಾಗುತ್ತೆ. ಸೊ ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಇಲ್ಲಿ ಕೂಡ ಕೊಡ್ತೇವೆ. ಆಲ್ಮೋಸ್ಟ್ ಸಿಮಿಲರ್ ಇದೆ ಅಲ್ಲಿದ್ದು. ಬಟ್ ಟ್ರೀಟ್ಮೆಂಟ್ಸ್ ನಾನು ಆಗ ನಿಮ್ಗೆ ಏನು ಹೇಳಿದ್ದೆ ಅದೇ ಥರನೇ ಇಲ್ಲಿ ಟ್ರೀಟ್ಮೆಂಟ್ಸು. ಇಲ್ಲಿ ಪ್ರಾಪರಾಗಿ ಅವರಿಗೆ ಬಂದ ಮೇಲೆ ಏನೇನು ಇದನ್ನು ಫುಡ್ ರಿಫ್ಲೆಕ್ಸಾಲಜಿ ಟ್ರೀಟ್ಮೆಂಟ್ಸ್ ಇದ್ದರೂ ಕೂಡ, ಇಲ್ಲ ಅಂತ ಹೇಳಿದರೆ ಅವರಿಗೆ ಪೌಡರ್ ಮಸಾಜಸ್ ಇದ್ದರೂ ಕೂಡ ನಾವು ಇಲ್ಲೇ ಕೊಡ್ತೇವೆ. ಮತ್ತು ನಾಡಿ ಸೌಂಡ್ಸ್ ಮೇಲೆ ಕೊಡುವಂಥ ಟ್ರೀಟ್ಮೆಂಟ್ಸ್ ಆಗಲಿ, ಅಥವಾ ಮ್ಯೂಸಿಕ್ ಥೆರಪಿ, ಆರಾಮ ಮಸಾಜಸ್ ಎಲ್ಲ ನಾವು ಆ್ಯಕ್ಚುಲಿ ಇಲ್ಲಿ ಕೊಡ್ತೇವೆ. ಇಲ್ಲಿ ಸ್ವಲ್ಪ ಆ್ಯಕ್ಚುಲಿ ತುಂಬ ರಿಲ್ಯಾಕ್ಸೇಷನ್ಸು, ಅದ್ರ ಜೊತೆ ಮ್ಯೂಸಿಕ್ ಕೂಡ ನಡೆಯುತ್ತೆ. ಓಕೆ ಬನ್ನಿ. ನೆಕ್ಸ್ಟ್ ಆಚೆ ಕೋಲ್ಡ್ ಬೇಡ, ನಮ್ಮದು ಸ್ಟೀಮ್ ಬಾತ್ ಇದೆ, ಅಲ್ಲಿ ಕರ್ಕೊಂಡು ಹೋಗೋಣ. ಡಾಕ್ಟ್ರ್ ಬನ್ನಿ. ಚೆನ್ನಾಗಿದೆ, ಮಿರರ್ ಎಲ್ಲ ಇಟ್ಟು ಚೆನ್ನಾಗಿದೆ, ಕ್ಯೂಟ್ ರೂಮ್. ಎಸ್ ಡಾಕ್ಟ್ರೆ, ಹೀಗೆ ನಾವೀಗ ಸ್ಟೀಮ್ ರೂಮಿಗೆ ಬಂದಿದ್ದೇವೆ. ವೈ ಸ್ಟೀಮ್ ರೂಮ್, ಈ ಮಿಷಿನ್ ಏನು, ಹೇಗೆ ವರ್ಕ್ ಆಗ್ತದೆ? ಯುವರ್ ಟೈಮ್ ಸ್ಟಾರ್ಟ್ಸ್ ನಾವು. ಸೊ ಈಗ ಇಲ್ಲಿ ಸ್ಟೀಮ್ ರೂಮಲ್ಲಿ ಯಾವ ಥರ ಟ್ರೀಟ್ಮೆಂಟ್ಸ್ ಮಾಡ್ತೇವೆ ಅಂತ ಹೇಳಿದ್ರೆ, ನಾವು ಯೂಶಲಿ ಮಸಾಜ್ ಆದಮೇಲೆ ಟ್ರೀಟ್ಮೆಂಟ್ಸ್ ಕೊಡುವಂಥ ಸ್ಟೀಮ್ ಟೈಪ್ ಆಫ್ ಹೈಡ್ರೋಥೆರಪಿ. ಅಲ್ಲಿ ಸ್ಟೀಮ್ ಅಂದರೆ ಹಬೆ ಸ್ನಾನ ಅಂತ ಏನು ಹೇಳ್ತೇವೆ ಕನ್ನಡದಲ್ಲಿ, ಸೇಮ್ ಅದೇ ಟ್ರೀಟ್ಮೆಂಟ್ಸನ್ನು ಇಲ್ಲಿ ಕೊಡುವಂಥದ್ದು. ಯೂಶಲಿ ನಮ್ಮ ಬಾಡಿ ಟೆಂಪರೇಚರ್ಸ್ ಚೇಂಜಸ್ ಆಗ ನಮ್ಮ ಸ್ವೆಟ್ ಪೋರ್ಸ್ ಇರುತ್ತೆ, ಸೆಬೇಷಿಯಸ್ ಗ್ಲ್ಯಾಂಡ್ ಇರುತ್ತೆ, ಸ್ವೆಟ್ ಗ್ಲ್ಯಾಂಡ್ಸ್ ಇರುತ್ತಲ್ಲ, ಅದು ನಮ್ಮ ಓಪನ್ ಅಪ್ ಆಗಬೇಕಾದ್ರೆ ನಾವು ಈ ರೀತಿ ಟ್ರೀಟ್ಮೆಂಟ್ಸ್ ಕೊಡಬೇಕಾಗುತ್ತೆ. ಒಂದ್ಸತಿ ಮಸಾಜ್ ಕೊಟ್ಟು ಆ್ಯಕ್ಚುಲಿ ಆಯಿಲ್ ಹಾಕಿದ್ಮೇಲೆ ಸ್ಟೀಮ್ ಕೊಟ್ಟಾಗ ನಾವು ಇಲ್ಲಿ ಕೂತ್ಕೊಳ್ಳೋಕೆ ಹೇಳ್ತೇವೆ. ನೀವು ಬೇಕಾದ್ರೆ ಕೂತ್ಕೊಂಡು ನೋಡಿ ಬೇಕಾದರೆ. ಸೊ ಈ ರೀತಿ ಕೂತ್ಕೊಂಡಾದ್ಮೇಲೆ ಕೂತ್ಕೊಳ್ಳಿ. ಸೊ ಕೂತ್ಕೊಂಡು ಬೇರೆ ಬೇರೆ ನಾವು ಕಂಡೀಷನ್ಸಿಗೆ ಟ್ರೀಟ್ಮೆಂಟ್ಸ್ ಕೊಡ್ತೇವೆ. ಯೂಶಲಿ ಹೈಪರ್ಟೆನ್ಸಿವ್ ಇದ್ದರೆ ನಾವು ಕೋಲ್ಡ್ ನೆಕ್ ಹೆಡ್ ಪ್ಯಾಕ್ಸ್ ಹಾಕ್ತೇವೆ. ಥೈರಾಯ್ಡ್ ಕಂಡೀಷನ್ಸ್ ಇದ್ದರೆ ಕೋಲ್ಡು ಥ್ರೋಟ್ ಪ್ಯಾಕ್ ಇಲ್ಲೇ ಹಾಕಿಸ್ತೇವೆ. ಅಂದರೆ ಬೇರೆ ಬೇರೆ ಟ್ರೀಟ್ಮೆಂಟ್ಸನ್ನು ನಾವು ಇಲ್ಲಿ ಕೂಡ ಕೊಡ್ತೇವೆ. ಸೊ ಪ್ರಾಪರಾಗಿ ಆ್ಯಕ್ಷನ್ಸ್ ಚೆನ್ನಾಗಾಗಲಿ, ಅದ್ರ ಜೊತೆ ಬಾಡಿ ಸ್ವೆಟ್ ಪೋರ್ಸ್ ಓಪನ್ ಆಗಲಿ, ಅಥವಾ ಇಲ್ಲಾಂದರೆ ಬೆಂಗಳೂರಲ್ಲಿ ಎಲ್ಲರೂ ಸ್ವೆಟ್ ಆಗೋದು ಕಮ್ಮಿ, ಸ್ವೆಟ್ ಪೋರ್ಸ್ ಕೂಡ ಜಾಸ್ತಿ ಆಗೋಕ್ಕಂತಲೇ ಮೇನಾಗಿ ಕೊಡುವಂಥ ಟ್ರೀಟ್ಮೆಂಟ್ಸು ಇಲ್ಲಿ ಇರುವಂಥದ್ದು. ಸೊ ಇದು ಸ್ಟೀಮ್ ಬಾತ್ ಯೂಶಲಿ ಮಸಾಜ್ ಆದಮೇಲೆ ಕೊಡುವಂಥದ್ದು. ಇದು 10 to 20 ಮಿನಿಟ್ಸ್ ಗ್ಯಾಪಲ್ಲಿ ಕೊಡುವಂಥದ್ದು. ಬಾಡಿಯಲ್ಲಿ ಥರ್ಮಿಕ್ ಚೇಂಜಸ್ ಆಗುತ್ತೆ. ಬಾಡಿ ಕೋಲ್ಡ್ ಬಾಡಿ ಸಡನ್ನಾಗಿ ಹಾಟ್ ಆಗುತ್ತೆ, ನಂತರ ವಾಪಸ್ಸಾಗಿ ಅದರದ್ದು ಥರ್ಮಿಕ್ ಚೇಂಜಸ್ ವಾಪಸ್ಸಾಗಿ ನ್ಯೂಟ್ರಲಿಗೆ ಬರೋದಕ್ಕೆ ಶುರುವಾಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಪ್ರೀಶಿಯಸ್ ರೂಮ್ ಆ್ಯಂಡ್ ಇಟ್ಸ್ ವೆರಿ ಬ್ಯೂಟಿಫುಲ್. ಡಾಕ್ಟರ್ ಹತ್ರನೇ ಕೇಳೋಣ ಫರ್ದರ್. ಇಂಪೋರ್ಟ್ ಮಾಡಿರುವಂಥ ಮಿಷಿನ್ಸ್, ಮಾನಿಟರ್ ಇದೆ. ಸೊ ಅಗೇನ್ ಡಾಕ್ಟ್ರಿಗೆ 1 minute ಚಾಲೆಂಜ್ ಕೊಡೋಣ. ಇಲ್ಲಿಗೆ ಆಗ್ಬೇಕಾದ್ರೆ ನನಗೆ ಒಂದು 2 ನಿಮಿಷ ಜಾಸ್ತಿ ಕೊಡಬೇಕಾಗುತ್ತೆ. ನೋ ಡೌಟ್, ಲೈಕ್ 1 ನಿಮಿಷ. ಸೊ ನೀವೀಗ 1 minute ಅಲ್ಲಿ ಮುಗಿಸ್ಬೇಕು. ಓಟಿಸ್ ಕೋಲನ್ ಹೈಡ್ರೋಥೆರಪಿ ಹೇಗೆ ವರ್ಕ್ ಆಗ್ತದೆ ಏನು ಅಂತ. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವು.
ನಂದು ಇಲ್ಲಿ ಕ್ಲಿನಿಕಲ್ಲಿ ಮೇನ್ ಟ್ರೀಟ್ಮೆಂಟ್ಸ್ ಇಟ್ಟಿರೋದೇ ನಾನು ಕೊಲೋನ್ ಹೈಡ್ರೋಥೆರಪಿ ಹಾಕಿದ್ದು ಬೆಂಗಳೂರಲ್ಲಿ ಜನರಿಗೆ ಗ್ಯಾಸ್ಟ್ರಿಕ್ ಇಶ್ಯೂಸು, ಕಾನ್ಸ್ಟಿಪೇಷನ್ ಇಶ್ಯೂಸು ಅಲ್ವಾ, ಪೋರ್ ಗಟ್ ಹೆಲ್ತ್ ಜಾಸ್ತಿ, ಅವ್ರದ್ದು ಫುಡ್ ಪ್ಯಾಟರ್ನ್ ಸರಿ ಇಲ್ಲ, ಅವ್ರದ್ದು ಕಂಪ್ಲೀಟ್ ಲೈಫ್ ಸ್ಟೈಲ್ಸ್ ಎಲ್ಲ ಚೇಂಜ್ ಇದೆ. ಸೊ ಅವರಿಗೋಸ್ಕರನೇ ಮೇನ್ ಆಗಿಟ್ಟು ಟ್ರೀಟ್ಮೆಂಟ್ಸು ಕೊಲೋನ್ ಹೈಡ್ರೋಥೆರಪಿ ಅಂತ. ಕೊಲೋನ್ ಹೈಡ್ರೋಥೆರಪಿ ಅಂದರೆ ಏನಿಲ್ಲ, ಇಂಟೆಸ್ಟೈನಲ್ಲಿ ಅನ್ಡೈಜೆಸ್ಟ್ ಫುಡ್ ಏನಿರುತ್ತೆ ಅದು ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಲಿಕ್ಕೆ ಅಂತ ಇರುವಂಥ ಟ್ರೀಟ್ಮೆಂಟ್ಸು ಕೊಲೋನ್ ಹೈಡ್ರೋಥೆರಪಿ ಅಂತ. ಯೂಶಲಿ ಟೈಪ್ ಆಫ್ ಎನಿಮನೆ, ಬಟ್ ಸ್ವಲ್ಪ ಅಡ್ವಾನ್ಸ್ ಟ್ರೀಟ್ಮೆಂಟ್ಸು. ಯೂಶಲಿ ಬೇರೆ ಕಣ್ಣಲ್ಲಿ ಮುಂಚೆ ಯೂಶಲಿ ಸ್ವಲ್ಪ ಯಾವ ಥರ ಸ್ವಲ್ಪ ಸೆಲೆಬ್ರಿಟಿಗಳು ಸ್ವಲ್ಪ ಜಾಸ್ತಿ ತಗೊಳ್ತಿದ್ದ ಟ್ರೀಟ್ಮೆಂಟ್ಸು. ಇದು ನನಗೆ ಬೆಂಗಳೂರಲ್ಲಿ ನಾರ್ಮಲ್ ಜನರಿಗೂ ಏನೇನು ಪ್ರಾಬ್ಲಮ್ಸ್ ಇದೆ ಕ್ಯೂರ್ ಆಗಬೇಕಂತೇಳಿ ಕೊಟ್ಟಿರುವಂಥ ಟ್ರೀಟ್ಮೆಂಟ್ಸು. ಮತ್ತು ಟ್ರೀಟ್ಮೆಂಟ್ ತೊಗೊಳ್ಳೋ ಕೂಡ ಅಷ್ಟೇ ಸಡನ್ನಾಗಿ ಹಾಗೆ ತೊಗೊಳ್ಲಿಕ್ಕಿಲ್ಲ, ಡಯಟಲ್ಲಿದ್ದಾಗ ತೊಗೋಬೇಕು. ಇದೇನು ಅವ್ರದ್ದು ವೈಟಲ್ಸ್ ನೋಡಬೇಕಾಗುತ್ತೆ, ಬಾಡಿ ಚೆಕಪ್ಸ್ ಎಲ್ಲ ಆದಮೇಲೆ ನಾವು ಟ್ರೀಟ್ಮೆಂಟ್ಸಿಗೆ ಕೊಡುವಂಥದ್ದು. ಸೊ ಮರದ ಮೇನ್ ಟ್ರೀಟ್ಮೆಂಟ್ಸ್ ನಾವಿಲ್ಲಿ ಕೊಡುವಂಥದ್ದು ಬಾಡಿಗೆ ಮೇನಾಗಿ ಬಾಡಿಯಲ್ಲಿ ಏನು ಟಾಕ್ಸಿಸಿಟಿ ಇದೆ ಅದನ್ನು ಕಂಪ್ಲೀಟಾಗಿ ರಿಮೂವ್ ಆಗಲಿಕ್ಕೆ ಕೊಡ್ತಿರುವಂಥ ಟ್ರೀಟ್ಮೆಂಟ್ಸು ಯೂಶಲಿ ನಮಗೆ ಒನ್ ಡೇ ಕಂಪ್ಲೀಟ್ ಆಗಿ ನಮಗೆ ಈ ಟ್ರೀಟ್ಮೆಂಟ್ಸ್ ತಗೊಳ್ಳುತ್ತೆ. ಒಂದ್ಸತಿ ಟ್ರೀಟ್ಮೆಂಟ್ಸ್ ಆದಾಗ ಅಲ್ಲಿ ಬೆಡ್ಡಲ್ಲಿ ನಾವು ಈ ರೀತಿ ಪೋಸ್ಟರ್ಸಲ್ಲಿ ಓಕೆ ಹೋಗು ಎಲ್ಲ ಚೆನ್ನಾಗಿದೆ ಅಲ್ಲ ಇದು ಎಲ್ಲ 1 minute ಅಲ್ಲಿ ನಾವು ಈ ವಿಡಿಯೋ ಮಾಡೋದ್ರಿಂದ ಎಲ್ಲ ಬೇಗ ಕವರ್ ಎಲ್ಲ ಹೇಳ್ಬೇಕಂತಿದ್ವಿ, ಎಲ್ಲ ಹೇಳಲಿಕ್ಕೆ ನೀವು ಬಿಡೋದಿಲ್ಲ, ಏನು ಮಾಡೋದು. ಸೊ ನೆಕ್ಸ್ಟ್ ಕನ್ಸಲ್ಟೇಷನ್ ರೂಮ್ 1 ಇದೆ, 2 ಇದೆ. ಸೊ ಕನ್ಸಲ್ಟೇಷನ್ ರೂಮ್ ನಿಮಗೆ ಗೊತ್ತೇ ಇದೆ, ಬಟ್ ಸ್ಟಿಲ್ ಡಾಕ್ಟರ್ ಹತ್ರನೇ ಕೇಳೋಣ. ಡಾಕ್ಟ್ರೇ, ಈಗ ನಿಮಗೆ ರಿಯಲ್ ಚಾಲೆಂಜ್ ಈಗ ಎಲ್ಲಿದೆ? ಸೊ ಕೂತ್ಕೊಳ್ಳಿ, ಸುಸ್ತಾದ ಸ್ವಲ್ಪ ಬೇಕಾದ್ರೆ ಕೂತ್ಕೊಳ್ಳಿ, ಆರಾಮ್ಸೆ ಬೇಕಾದ್ರೆ ಮಾತಾಡೋ. ಇಲ್ಲ, ಈಗ ಸುಸ್ತು ನೀವು ಆಗ್ತೀರಾ, ಯಾವ್ದು ಹೇಳ್ಬೇಕು ಯಾವ್ದು ಬಿಡ್ಬೇಕು ಹೇಳಿ. ಓಕೆ, ಈಗ ನಿಮ್ದು ಇದು ಮೇನ್ ಕನ್ಸಲ್ಟೇಷನ್ ರೂಮ್. ಹೌದು. ಈಗ ಬೆಂಗಳೂರವರೆಲ್ಲ ಅನ್ಕೊಂಡಿದ್ದಾರೆ ಮೇನ್ ಇದೊಂದು ಅಂದ್ರೆ ವೆಯ್ಟ್ ಲಾಸ್ ಇದು ಹಾಸ್ಪಿಟಲ್ ಅಂಡ್ ಮೈಗ್ರೇನಿಗೆ ಹೇಳಿ ಮಾಡಿಸಿರ್ತಕ್ಕಂಥ ಹಾಸ್ಪಿಟಲ್ ಅಂತ. ಬಟ್ ಇನ್ನು ತುಂಬ ಜನರಿಗೆ ಗೊತ್ತಿಲ್ಲ ಇಲ್ಲಿ ಯಾವ್ಯಾವ ಥರದ ಟ್ರೀಟ್ಮೆಂಟ್ ಉಂಟು, ಯಾವ್ಯಾವುದಕ್ಕೆ ನೀವು ಕನ್ಸಲ್ಟೇಷನ್ ಮಾಡ್ತೀರಿ ಏನೂ ಗೊತ್ತಿಲ್ಲ. ಸೊ ನಿಮ್ಮ ಟೈಮ್ ಸ್ಟಾರ್ಟ್ಸ್ ನಾವು. ಕನ್ಸಲ್ಟೇಷನ್ ಯಾವುದೆಲ್ಲ ಇದೆ? ನನಗಿಲ್ಲಿ ಫಸ್ಟ್ ಟ್ರೀಟ್ಮೆಂಟ್ಸ್ ನಾನು ಶುರು ಮಾಡಿದ್ಮೇಲೆ ಫಸ್ಟ್ ನನಗೆ ಬಂದಿದ್ದೆ ಮೈಗ್ರೇನ್ ಪೇಷಂಟ್ಸು. ಆಗ ಜನ ಅಂದ್ಕೊಂಡಿರೋ ಮೈಗ್ರೇನ್ ಹಾಸ್ಪಿಟಲ್ ಅಂತೇಳಿ ಜನ ಬಂದಿದ್ದು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮೈಗ್ರೇನೇ ಬಂದಾಗ ನಾನು ಬ್ಯಾಕ್ ಪೇನ್ ಕೇಳ್ತಾ ಇದ್ದೆ, ಬ್ಯಾಕ್ ಪೇನ್ ಇದೆ ಅಂತ ಕೇಳ್ತಿದ್ದೆ, ನೀ ಪೇನ್ ಇದೆ ಅಂತ ಕೇಳ್ತಿದ್ದೆ. ಆಗ ಅವ್ರು ಹೇಳಿದ್ರು ಇಲ್ಲ ನೀ ಪೇನ್ ಕೂಡ ಟ್ರೀಟ್ಮೆಂಟ್ ಮಾಡ್ತೇನೆ ಅಂತ. ಇಲ್ಲ, ನಾನು ಮೈಗ್ರೇನ್ ಹಾಸ್ಪಿಟ್ಲಿಗೆ ಇದೆ ಅಂತಲೂ ಬಂದಿರೋದು ಅಂತೇಳಿ. ಸೊ ಯೂಶಲಿ ಆಗ ಗೊತ್ತಾಯ್ತು ಜನತೆಗೆ ಇವನ್ ನಾನು ಬೇರೆ ಎಲ್ಲ ಟ್ರೀಟ್ಮೆಂಟ್ಸು ಕೊಡ್ತಾ ಇದ್ದೇನೆ ಅಂತ. ನನಗೂ ಆಗ ಗೊತ್ತಾಯಿತು ಮೈಗ್ರೇನ್ ಬಿಟ್ಟು ಬಾಕಿ ಟ್ರೀಟ್ಮೆಂಟ್ಸಿಗೆ ಕೂಡ ಜನರಿಗೆ ಬರಬೇಕು, ಮೈಗ್ರೇನ್ಸ್ ಮಾತ್ರ ಅಲ್ಲ ಅಂತೇಳಿ. ಸೊ ಬಾಕಿ ಟ್ರೀಟ್ಮೆಂಟ್ಸ್ ಕೂಡ ಕೊಡ್ತಿದ್ದೇವೆ. ನೀ ಪೇನ್ ಆಗಲಿ, ಸಿವಿಯರ್ ನೀ ಪೇನ್ ಆಗಲಿ, ಸಿವಿಯರ್ ಬ್ಯಾಕ್ ಪೇನ್ ಆಗಲಿ, ಅಥವಾ ಸಿವಿಯರ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಆಗಲಿ, ಅಥವಾ ಏನು ನರ್ವ್ ಕಂಡೀಷನ್ಸ್ ಆಗಲಿ, ಅಥವಾ ಸರ್ಕ್ಯುಲೇಟರಿ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಲಿ, ಅನಿಮಿಕ್ ಕಂಡೀಷನ್ಸ್ ಆಗಲಿ, ಡಯಟರಿ ಚೇಂಜಸ್ ಇದ್ದರೆ ಅದು ಮಾಡುವಂಥದ್ದಾಗಲಿ, ಅದ್ರ ಜೊತೆಗೆ ಮಸ್ಕ್ಯುಲೋಸ್ಕೆಲಿಟಲ್ ಪ್ರಾಬ್ಲಮ್ಸ್ ಆಗಲಿ, ಯೂಶಲಿ ಮತ್ತು ಫೀಮೇಲ್ಸಿಗೆ ಕೂಡ ಹಾರ್ಮೋನಲ್ ಚೇಂಜಸ್ ತುಂಬ PCOS ಕೇಸಸ್ ಆಗಲಿ, ಅಥವಾ ಅದು ಥೈರಾಯ್ಡ್ ಕೇಸಸ್ ಆಗಲಿ, ಯೂಶಲಿ ಅದೇ ರೀತಿಯಲ್ಲಿ ಗ್ಯಾಸ್ಟ್ರೈಟಿಸ್ ಕೇಸಸ್ ಆಗಲಿ, ಇಂಥದ್ದೆಲ್ಲ ನಾವು ಮೇನಾಗಿ ಇಲ್ಲಿ ಟ್ರೀಟ್ಮೆಂಟ್ ಮಾಡುವಂಥದ್ದು. ಬ್ರಾಂಕಿಯಲ್ ಅಸ್ಮಾವನ್ನು ನಾವು ಟ್ರೀಟ್ ಮಾಡ್ತಾ ಇದ್ದೇವೆ. ಅದ್ರ ಜೊತೆ ಬಾಕಿ ಹಲವಾರು ಪೇನ್ ಕಂಡೀಷನ್ಸು. ಓಕೆ ಬನ್ನಿ, ಇನ್ನೂ ಸುಮಾರು ಮಾತಾಡಬೇಕಿತ್ತು, ಸುಮಾರು ಡಿಸೀಸು. ಬನ್ನಿ, ಪರವಾಗಿಲ್ಲ, 1 ನಿಮಿಷದಲ್ಲಿ ಮುಗಿಸ್ಬಿಟ್ಟಿದೆ. ಸೊ 1 ನಿಮಿಷದಲ್ಲಿ ಡಾಕ್ಟರ್ ಹೇಳಿದ್ರಲ್ಲ, ಇಲ್ಲಿ ಬ್ಯಾಕ್ ಪೇನ್, ನೀ ಪೇನ್, ನಿಮಗೆ ಯಾವುದೇ ರೀತಿಯ ಪೇನ್, ಸಿವಿಯರ್ ಕಂಡೀಷನ್ಸ್ ಇದ್ದರೆ ಎಲ್ಲದಕ್ಕೂ ನಿಮಗೆ ಇಲ್ಲಿ ಟ್ರೀಟ್ಮೆಂಟ್ ಇದೆ. ನೆಕ್ಸ್ಟ್ ನಮ್ಮದು ಟ್ರೀಟ್ಮೆಂಟ್ ಸೆಕ್ಷನ್ಗೆ ಕರ್ಕೊಂಡು ಹೋಗ್ತೇನೆ. ಟ್ರೀಟ್ಮೆಂಟ್ ಸೆಕ್ಷನ್ಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅಲ್ಲಿ ಪೇಷಂಟ್ಸ್ ಟ್ರೀಟ್ಮೆಂಟ್ಸ್ ತೊಗೊಳ್ತಾ ಇದ್ದಾರೆ. ನೀವು ಬೇಕಾದ್ರೆ ಜಸ್ಟ್ ತೋರಿಸಿ ಅಷ್ಟೇ ನೋಡಿ. ಹಾಂ, ಅಲ್ಲಿ ಪೇಷಂಟ್ ಇದ್ರು, ನನಗೆ ಜಾಸ್ತಿ ಮಾತಾಡ್ಲಿಕ್ಕೆ ಆಗಲಿಲ್ಲ. ಸೊ ಅಲ್ಲಿ ಕೇಳಬೇಕಾದ ಕ್ವಶನನ್ನು ನಾನು ಡಾಕ್ಟ್ರಿಗೆ ಇಲ್ಲೇ ಕೇಳ್ತೇನೆ. ಟೈಮರ್ ಆನ್ ಮಾಡ್ತೇನೆ, 1 ನಿಮಿಷ. ಸೊ ಡಾಕ್ಟ್ರೇ, ಟ್ರೀಟ್ಮೆಂಟ್ ಸೆಕ್ಷನಲ್ಲಿ ಈಗ ನಿಮಗೆ ಇಲ್ಲಿದ್ದು ಬಾಕಿ ಬೇಕಿದ್ರೆ ಅಲ್ಲಿ ಹೇಳ್ಬೋದು. ಹೇಗೆ ಟ್ರೀಟ್ಮೆಂಟ್ ಸೆಕ್ಷನ್, ಯಾವ್ಯಾವ ಥರದ ಟ್ರೀಟ್ಮೆಂಟ್ ಎಲ್ಲ ಆಗ್ತಾ ಇದೆ, ಅಂದರೆ ಪೇಷಂಟಿಗೆ ಸ್ಟೇ ಆಗ್ಬೋದಾ, ಮೇ ಬಿ 1 ಮಿನಿಟಲ್ಲಿ ನಿಮಗೆ ಎಷ್ಟಾಗ್ತದೋ ಹೇಳಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ನಂದು ಪರ್ಸನಲ್ ಟ್ರೀಟ್ಮೆಂಟ್ಸ್ ಎಲ್ಲ ಅಲ್ಲೇ ನಡೆಯೋದಂತ. ನಂದು ಮೇನ್ ಟ್ರೀಟ್ಮೆಂಟ್ಸ್, ನಾನು ಏನೇ ಟ್ರೀಟ್ಮೆಂಟ್ಸ್ ಕೊಡ್ತೇನೆ ಎಲ್ಲ ಟ್ರೀಟ್ಮೆಂಟ್ ಸೆಕ್ಷನ್ ಅಲ್ಲೇ ನಡೆಯೋದು. ಮೇನಾಗಿ ನಾನು ಕೊಡೋದು ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ಸ್ ಆಗಲಿ, ಕಪ್ಪಿಂಗ್ ಟ್ರೀಟ್ಮೆಂಟ್ಸ್ ಆಗಲಿ, ಫಿಸಿಯೋಥೆರಪಿ ಮೂಮೆಂಟ್ಸ್ ಆಗಲಿ, IFT ಆಗಲಿ, ಇನ್ಫ್ರಾರೆಡ್ ಅಂತ ಟ್ರೀಟ್ಮೆಂಟ್ಸ್ ಆಗಲಿ, ಅಥವಾ ಮಾಕ್ಸಿಬಿಷನ್ಸ್ ಆಗಲಿ, ಅಥವಾ ಫೈರ್ ಕಪ್ಪಿಂಗ್ ಆಗಲಿ, ಬ್ಲಡ್ ಕಪ್ಪಿಂಗ್ ಆಗಲಿ, ಅಥವಾ ಅಲ್ಟ್ರಾಸೌಂಡ್ ಟ್ರೀಟ್ಮೆಂಟ್ಸ್ ಆಗಲಿ, ಇಂಟ್ರಾಫೆರೆನ್ಷಿಯಲ್ ಥೆರಪೀಸ್ ಆಗಲಿ, ಮತ್ತು IR ಸೋನಾ ಅಂತ ಟ್ರೀಟ್ಮೆಂಟ್ಸ್ ಇದೆ, ಅದು ಕೂಡ ಏನೇನು ಟ್ರೀಟ್ಮೆಂಟ್ಸ್ ಇದೆ ಅಲ್ಲಿ ಕೂಡ ಕಂಪ್ಲೀಟ್. ಮತ್ತು ಎಕ್ಸಸೈಸ್ ಥೆರಪಿ, ಸ್ಟ್ರೆಚಿಂಗ್ಸ್ ಥೆರಪಿ ಎಲ್ಲ ಕೂಡ ನಾನು ಟ್ರೀಟ್ಮೆಂಟ್ ಸೆಕ್ಷನ್ಸಲ್ಲೇ ನಡೆಯೋದು. ಇದು ಆ್ಯಕ್ಚುಲಿ ಇದರದ್ದೆಲ್ಲದರದ್ದು ಕೋರ್ ಅದು. ಅಲ್ಲಿ ಪೇಷಂಟ್ಸ್ ಎನಿ ಟೈಮ್ ಪೇಷಂಟ್ಸ್ ಇರ್ತಾರೆ, ನಿಮ್ಗೆ ಅಲ್ಲಿ ಅದಕ್ಕೆ ನಾನು ಬಿಡಲಿಲ್ಲ. ಟ್ರೀಟ್ಮೆಂಟ್ಸು ನಡೀತಾ ಇರುತ್ತೆ ಅಲ್ಲಿ, ರಿಲೇಟೆಡ್ ಇದು ಟ್ರೀಟ್ಮೆಂಟ್ಸ್ ಎಲ್ಲ ನಡೀತಾ ಇರುತ್ತೆ. ಏನಂತ ಹೇಳಿದ್ರೆ ಬ್ಯಾಕ್ ಪೇನಿಗಾಗಲಿ, ನೀ ಪೇನಿಗಾಗಲಿ, ಮೈಗ್ರೇನ್ಸಿಗೆ ಆಲ್ಮೋಸ್ಟ್ ಟ್ರೀಟ್ಮೆಂಟ್ಸ್ ಎಲ್ಲ ನಾನು ಬಾಕಿದೆಲ್ಲ ತೋರಿಸಿದ್ದೆ. ಮಸಾಜ್ ಆಗಲಿ, ಸ್ಟೀಮ್ ಆಗಲಿ, ಕೊಲೋನ್ ಆಗಲಿ, ಅದೆಲ್ಲ ಅಲ್ಲಿನ ಸೆಕ್ಟರ್ಸ್ ಆಗಿದ್ರೆ ಕಂಪ್ಲೀಟ್ ಆಗಿ ಟ್ರೀಟ್ಮೆಂಟ್ ಸೆಕ್ಷನ್ ಕೋರ್ಸ್ ಇದು ಪ್ಲೇಸ್ ಅಂತ ಏನಿದೆ ಅದು ಕಂಪ್ಲೀಟ್ ಆಗಿ ನಾವು ಇಲ್ಲಿ ಕೊಡುವಂಥದ್ದು ಟ್ರೀಟ್ಮೆಂಟ್ಸು. ಪ್ರತಿಯೊಂದಕ್ಕೂ ನೀ ಪೇನು, ಬ್ಯಾಕ್ ಪೇನು, ಅಥವಾ ಗ್ಯಾಸ್ಟ್ರೈಟಿಸ್ ಕೇಸಸ್ ಆಗಲಿ, ಲಿವರ್ ಕೇಸಸ್ ಆಗಲಿ, ಕಿಡ್ನಿ ಕೇಸಸ್ ಆಗಲಿ, ಪ್ರತಿಯೊಂದನ್ನು ಕೂಡ ನಾವಿಲ್ಲೇ ನೋಡ್ತೇವೆ. ಓಕೆ, ಒಂದು ಚಿಕ್ಕ ಕ್ಲಿನಿಕಲ್ ಟೂರನ್ನು ನಾನು ನಿಮಗೆ ಇವತ್ತು
ಮಾಡಿಸಿದ್ದೇನೆ. ಎಲ್ಲಿ ಯಾವ್ಯಾವ ರೂಮ್ ಉಂಟು, ಯಾವ ಥರ ಟ್ರೀಟ್ಮೆಂಟ್ ನಡೀತದೆ, ಮತ್ತು ಯಾವ ಥರ ಟ್ರೀಟ್ಮೆಂಟ್ ಡಾಕ್ಟರ್ ಕೊಡ್ತಾರೆ ಎಲ್ಲವನ್ನು ನಾನು ನಿಮಗೆ ಸಾಧ್ಯದಷ್ಟು ಮಟ್ಟಿಗೆ ನಾನು ಡಾಕ್ಟರ್ ಹತ್ರ 1 ಮಿನಿಟಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೇನೆ. ಇನ್ನು ನಿಮಗೂ ನಾನು ಕೇಳದೇ ಇರುವಂಥ ಕ್ವಶನ್ಸ್ ಅಥವಾ ನಿಮ್ಮ ತುಂಬ ಥಾಟ್ಸ್ ಇರ್ಬೋದು, ಕಮೆಂಟ್ ಮಾಡಿ. ಬ್ಯಾಕ್ ಪೇನ್ ಇರುವವರಿಗೆ, ಮೈಗ್ರೇನ್ ಇರುವವರಿಗೆ, ವೆಯ್ಟ್ಲೆಸ್ ಇರುವವರಿಗೆ ಎಲ್ರಿಗೂ ವಿಡಿಯೋ ಶೇರ್ ಮಾಡಿ ಡಾಕ್ಟರ್ ಅಭಿ ಇದ್ದಾರೆ ಹೇಳಿ. ಸೊ ಡಾಕ್ಟ್ರೇ, ಚಾಲೆಂಜನ್ನು ತುಂಬ ಒಳ್ಳೆ ರೀತಿಯಲ್ಲಿ ಹ್ಯಾಂಡಲ್ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ನನಗೆ ಚಾಲೆಂಜ್ ಅಟೆಂಡ್ ಮಾಡಿದ್ದಕ್ಕೆ ಯಾವುದು ಪಾರ್ಟಿ ಗೀಟಿ ಅನ್ನೋದು ಇದ್ರೆ ಕೊಡಿ, ನಾನು ಸ್ವಲ್ಪ ಊಟ ಮಾಡ್ಕೊಂಡು ಬರ್ತೀನಿ. ಬನ್ನಿ ಡಾಕ್ಟ್ರೆ, ಬಿರಿಯಾನಿ ತಿನ್ಕೊಂಡು ಬರೋಣ. ಬಿರಿಯಾನಿ ಎಲ್ಲ ಏನಿಲ್ಲ, ಏನಿದ್ರು ಡಯಟ್ ಫುಡ್ಡು, ಹೆಲ್ದಿ ಫುಡ್ ಅಷ್ಟೇ, ಬೇರೆ ಏನಿಲ್ಲ. ಓಕೆ ಸರಿ, ಥ್ಯಾಂಕ್ ಯು.